ಹೆಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್. ಇವತ್ತು ನಾವು ತಮಿಳ್ನಲ್ಲಿ ರೀಸೆಂಟಾಗಿ ರಿಲೀಸ್ ಆಗಿರೋ 7G ಅನ್ನೋ ಹಾರರ್ ಥ್ರಿಲ್ಲರ್ ಹಾಗೆಯೇ ಸಸ್ಪೆನ್ಸ್ ಇರೋವಂಥ ಮೂವಿನ ನೋಡೋಣ. ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಮೂವಿ ಎಕ್ಸ್ಪ್ಲನೇಷನ್ ಕಡೆಗೆ ಹೋಗೋಕ್ಕೂ ಮುಂಚೆ ಯಾರಾದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಾ ಇರೋವಂಥ ನಿಮ್ಗೆಲ್ರಿಗೂ ಕೂಡ ಲಾಟ್ ಆಫ್ ಥ್ಯಾಂಕ್ಸ್. ಹಾಗೆಯೇ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನು ನಿಮ್ಮ ಅತ್ಯಮೂಲ್ಯವಾದ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ. ಯಾವುದಾದ್ರೂ ಮೂವಿ ಎಕ್ಸ್ಪ್ಲನೇಷನ್ ಬೇಕಾದರೆ ಅದನ್ನು ನನಗೆ ಕಮೆಂಟ್ಸ್ ಮಾಡಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿ ಸ್ಟಾರ್ಟಿಂಗ್ ನಾವು ನೋಡ್ತೀವಿ. ಈ ಮೂವಿಯ ಹೀರೋಯಿನ್ ಆಗಿರೋವಂಥ ವರ್ಷ ಹಾಗೆ ರಾಜೀವ್ನ, ಇವ್ರಿಗೆ ಒಬ್ಬ ಮಗ ಕೂಡ ಇರ್ತಾನೆ, ರಾಹುಲ್. ಹಾಗೆಯೇ ಇವ್ರು ಇವಾಗ 7G ಅನ್ನೋ ಹೊಸ ಫ್ಲ್ಯಾಟಿಗೆ ಬಂದಿರ್ತಾರೆ. ಅವ್ರದ್ದೇ ಆದಂಥ ಸ್ವಂತ ಫ್ಲ್ಯಾಟು. ಹಾಗೆಯೇ ವರ್ಷ ಎಲ್ಲರ ಜೊತೆನೂ ಕೂಡ ತುಂಬ ಬೇಗ ಅಡ್ಜಸ್ಟ್ ಆಗ್ತಾ ಇರ್ತಾರೆ. ಸೊ ಪಕ್ಕದ ಮನೆಯಲ್ಲಿರುವಂಥ ಗೀತಾ ಆಂಟಿಗೂ ಕೂಡ ಕಾಫಿ ಮಾಡ್ಕೊಂಡು ತೊಗೊಂಡೋಗಿ ಕೊಟ್ಟು ಫ್ರೆಂಡ್ ಮಾಡ್ಕೊಳ್ಳೋದಕ್ಕೆ ನೋಡ್ಕೊಳ್ತಾರೆ. ಹಾಗೆಯೇ ಮನೆಗೆ ಬಂದಂಥ ವರ್ಷ ರಾಜೀವ್ ಹತ್ರ ಸ್ವಂತ ಮನೆಗೋಸ್ಕರ ತುಂಬ ದಿವಸದಿಂದ ಅನ್ಕೋತಾ ಇದ್ದೆ, ಇಲ್ಲಿವರೆಗೂ ಬಾಡಿಗೆ ಮನೆಯಲ್ಲೇ ಇದ್ವಿ, ಫೈನಲಿ ಸ್ವಂತ ಮನೆಗೆ ಬಂದ್ವಿ ಅಂತ ತುಂಬ ಖುಷಿ ಪಡ್ತಾರೆ. ಅವತ್ತಿನ ದಿವಸ ಸಂಜೆನೇ ರಾಜೀವ್ ಆಫೀಸ್ ಸ್ಟಾಫ್ಸ್ನವ್ರು ಎಲ್ಲರನ್ನೂ ಕೂಡ ಹೊಸ ಮನೆ ಆಗಿರೋದ್ರಿಂದ ಇನ್ವೈಟ್ ಮಾಡಿರ್ತಾರೆ. ಆಫೀಸ್ ಸ್ಟಾಫ್ಸ್ ಜೊತೆಗೆ ನಿಶಾ ಅನ್ನೋಳು ಕೂಡ ಬರ್ತಾಳೆ. ಇವಳು ಕೂಡ ರಾಜೀವ್ನ ಕೊಲೀಗ್ ಆಗಿರ್ತಾರೆ. ಸೊ ನಿಶಾ ಹಾಗೇನೆ ರಾಜೀವ್ ಮಧ್ಯೆ ಯಾವುದೋ ಒಂದು ಟೈಮ್ನಲ್ಲಿ ಅಫೇರ್ ನಡೀತಾ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಈಗ ರಾಜೀವ್ ಎಲ್ಲದನ್ನು ಕೂಡ ಮರ್ತಿದ್ರೆ ನಿಶಾ ಇನ್ನೂ ಕೂಡ ಯಾವುದನ್ನು ಮರಿದನೆ ಹೇಗಾದರೂ ಸರಿ ರಾಜೀವ್ನ ತನ್ನ ಕಡೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡೆ. ಇವಾಗ ರಾಜೀವ್ ಹಾಗೇನೆ ವರ್ಷನ ನ್ಯೂ ಹೋಮಿಗೆ ಬಂದಿರ್ತಾರೆ. ಹಾಗೇನೆ ಎಲ್ಲರೂ ಕೂಡ ಟೆರಸ್ ಮೇಲೆ ಪಾರ್ಟಿ ಮಾಡ್ತಾ ಇದ್ರೆ ನಿಶಾ ಅವ್ರ ಮಗ ರಾಹುಲ್ನ ಕರ್ಕೊಂಡು ಸೀದಾ ಮನೆ ಒಳಗಡೆ ಬರ್ತಾಳೆ. ಮನೆ ಒಳಗಡೆ ಯಾರು ಇಲ್ಲದೆ ಇರೋದನ್ನ ಅಬ್ಸರ್ವ್ ಮಾಡಿದಂಥ ನಿಶಾ ರಾಹುಲ್ನ ಕೂದಲು ಕಿತ್ಕೊಂಡು ಅವಳು ತಂದಿರೋ ಅಂಥ ಒಂದು ಗೊಂಬೆಗೆ ಅದನ್ನು ಸುತ್ತುತ್ತಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ರಾಹುಲ್ ಮಾತ್ರ ಹಿಪ್ನಟೈಸ್ ಆಗಿರೋ ರೀತಿ ನಿಶಾನ್ನೇ ನೋಡ್ತಾ ಇರ್ತಾನೆ. ಅಷ್ಟರೊಳಗಡೆ ಗೊಂಬೆಗೆ ಆ ಕೂದಲನ್ನ ಸುತ್ತದಂಥ ನಿಶಾ ಸೀದಾ ಕಿಚನ್ ರೂಮ್ಗೆ ಹೋಗಿ ಮೇಲ್ಗಡೆ ಇರೋಂಥ ಕಬೋರ್ಡ್ನಲ್ಲಿ ಆ ಗೊಂಬೆನ ಹಾಕ್ಬಿಡ್ತಾಳೆ. ಅಷ್ಟರೊಳಗಡೆ ವರ್ಷ ಹಾಗೇನೆ ರಾಜೀವ್ಗೆ ರಾಹುಲ್ ಅಲ್ಲಿಲ್ಲ ಅನ್ನೋದನ್ನ ಅಬ್ಸರ್ವ್ ಮಾಡಿ ಮನೆಯೊಳಗಡೆ ಬಂದು ಹುಡ್ಕೋವಾಗ ನಿಶಾ ಏನು ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳಿದ್ರೆ ನಿಶಾ ಏನೂ ಇಲ್ಲ, ಹಾಗೆ ಸುಮ್ಮನೆ ಬಂದಿದ್ದೆ ಅಂತ ಹೇಳ್ತಾಳೆ. ಹಾಗೇನೆ ಆಚೆ ಬಂದಂಥ ನಿಶಾ ಹೊರ್ಗಡೆ ಹಳೆ ಓನರ್ನ ಹೆಸರಿರುತ್ತೆ, ಮಂಜುಳಾ ಹೌಸ್ ಅಂತ. ಸೊ ಆ ಮಂಜುಳಾ ಅನ್ನೋ ಹೆಸರು ಮೇಲೆ ಒಂದು ರೀತಿ ಕಣ್ಕಪ್ನ ಹಚ್ಚಿ ಅಲ್ಲಿಂದ ಹೋಗ್ತಾಳೆ. ಇದೆಲ್ಲದನ್ನು ಕೂಡ ಪಕ್ಕದ ಮನೇಲಿ ಇದ್ದಂಥ ಗೀತಾ ಆಂಟಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆಗಲೇ ಆ ಮನೆಗೆ ವರ್ಷ ಹೌಸ್ ಅಂತ ಹೊಸ ಬೋರ್ಡ್ ಹಾಕಿರ್ತಾರೆ, ಅದು ಕೆಳಗಡೆ ಬಿದ್ದೋಗುತ್ತೆ. ಸೊ ಇದೇನು ನಡೀತಾ ಇದೆ ಅಂತ ಗೀತಾ ಆಂಟಿಗೂ ಕೂಡ ತುಂಬಾನೇ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೇನೆ ಹೀರೋಯಿನ್ ವರ್ಷ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಫೀಸಿಗೆ ಹೋಗ್ತಾ ಇದ್ದಂಥ ರಾಜೀವ್ ಹತ್ರ ಈ ಮನೆಗೆ EMI ಎಲ್ಲ ಕಟ್ಟೋದಕ್ಕಿದೆ ಅಲ್ವಾ, ನಾನು ಈ ಮುಂಚೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಈಗಲೂ ಕೂಡ ಕೆಲ್ಸಕ್ಕೆ ಹೋಗ್ಲಾ ಅಂತ ಕೇಳೋವಾಗ ನಿನಗೆ ಮಗನ್ ನೋಡ್ಕೊಳ್ಳೋದಕ್ಕಿಂತ ದೊಡ್ಡ ಕೆಲಸ ಏನಿದೆ, ಅದೆಲ್ಲದನ್ನು ಕೂಡ ನಾನು ಮ್ಯಾನೇಜ್ ಮಾಡ್ತೀನಿ ಬಿಡು ಅಂತ ಹೇಳ್ದಂಥ ರಾಜೀವ್ ಕಂಪ್ನಿಗೆ ಬರ್ತಾರೆ. ಹಾಗೆ ಕಂಪ್ನಿನಲ್ಲಿ ರಾಜೀವ್ನ ಎಲ್ಲರೂ ಕೂಡ ಕಂಗ್ರಾಟ್ಸ್ ಮಾಡ್ತಾರೆ. ಹಾಗೇನೆ ರಾಜೀವ್ನ ಕರೆದಂಥ GM ಡಬಲ್ ಕಂಗ್ರಾಟ್ಸ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಬೆಂಗಳೂರು ಪ್ರಾಜೆಕ್ಟ್ಗೆ ನ್ಯೂ ಸೀನಿಯರ್ ಮ್ಯಾನೇಜರ್ ಆಗಿ ರಾಜೀವ್ ಸೆಲೆಕ್ಟ್ ಆಗಿರ್ತಾರೆ. ಹಾಗೇನೆ 2 ವೀಕ್ಸ್ ಟ್ರೈನಿಂಗ್ಗೋಸ್ಕರ ಬೆಂಗಳೂರಿಗೆ ಹೋಗ್ಬೇಕಾಗಿರುತ್ತೆ. ಸೊ ರಾಜೀವ್ಗೂ ಕೂಡ ಸಖತ್ ಖುಷಿ ಆಗುತ್ತೆ, ತಾನೀಗ ಸೀನಿಯರ್ ಮ್ಯಾನೇಜರ್ ಆಗ್ತಾ ಇದ್ದೀನಿ ಅಂತ. ಆದರೆ ಬೆಂಗಳೂರಿಗೆ ಹೋಗ್ಬೇಕಲ್ಲ ಅಂತ ಬೇಜಾರಾಗುತ್ತೆ. ಆಗಲೇ ಬಂದಂಥ ನಿಶಾ ರಾಜೀವ್ ಹತ್ರ ಫ್ರೆಂಡ್ಲಿ ಆಗಿ ಮೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದರೆ ರಾಜೀವ್ ಕಂಪ್ಲೀಟ್ ಆಗಿ ಇದನ್ನ ಅವಾಯ್ಡ್ ಮಾಡ್ತಾನೆ. ಇದರಿಂದ ನಿಶಾ ನೀನು ನನ್ನ ಬಿಟ್ಟು ಎಷ್ಟು ದೂರ ಬೇಕಾದರೂ ಹೋಗು, ಆದರೆ ನಾನು ಮತ್ತೆ ನಿನ್ನ ಹತ್ರ ಬರೋದಕ್ಕೆ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾಳೆ. ಹಾಗೆಯೇ ಹೆಂಡತಿ ಹತ್ರ ಬಂದಂಥ ರಾಜೀವ್ ತನಗೆ ಬೆಂಗಳೂರಿಗೆ ಹೋಗೋದಕ್ಕೆ ಟ್ರೈನಿಂಗ್ ಹಾಕಿದ್ದಾರೆ. ಹಾಗೆಯೇ ತಾನಿವಾಗ ಸೀನಿಯರ್ ಮ್ಯಾನೇಜರ್ ಅನ್ನೋ ಖುಷಿನ ಶೇರ್ ಮಾಡ್ಕೊಳ್ತಾನೆ. ಅವತ್ತಿನ ದಿವಸ ರಾತ್ರಿನೇ ನಿಶಾ ಮನೆಯಲ್ಲಿ ರಾಜೀವ್ನ ಫೋಟೋ ಇಟ್ಕೊಂಡು ಒಂದು ರೀತಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇರ್ತಾಳೆ, ಹೇಗಾದರೂ ಸರಿ ರಾಜೀವ್ನ ಒಲಿಸ್ಕೊಳ್ಳೋಕ್ಕೋಸ್ಕರ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೊಸ ಫ್ಲ್ಯಾಟ್ ಆಗಿರೋದ್ರಿಂದ 2 ವಾರಗಟ್ಲೆ ವರ್ಷನ ಒಬ್ಳನ್ನೇ ಬಿಟ್ಟೋಗ್ಬೇಕಲ್ಲ ಅಂತ ರಾಜೀವ್ಗೆ ತುಂಬಾನೇ ಬೇಜಾರಾಗ್ತಿರತ್ತೆ. ಹಾಗೆ ವರ್ಷನ ಹತ್ರ ರಾಜೀವ್ ಟಿವಿ ಇನ್ಸ್ಟಾಲೇಷನ್ಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಾಗೇನೆ ಮನೆಗೆ ಬಂದಂಥ ವರ್ಷ ಕಾಲಿಂಗ್ ಬೆಲ್ ಆದಾಗ ಯಾರು ಅಂತ ನೋಡಿದ್ರೆ ಟಿವಿ ಇನ್ಸ್ಟಾಲೇಷನ್ಗೋಸ್ಕರ ಬಂದಿರ್ತಾರೆ. ಟಿವಿನ ಇನ್ಸ್ಟಾಲ್ ಮಾಡಿಸಿದಂಥ ವರ್ಷ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ನಾಳೆ ಕೊಡ್ತೀನಿ ಅಂತ ಹೇಳಿದ್ರಿಂದ ವರ್ಷ ಅವ್ರ ಮನೆ ಮುಂದೆ ವರ್ಷ ಹಾಗೆ ರಾಜೀವ್ 7G ಹೌಸ್ ಅನ್ನೋ ಬೋರ್ಡ್ ಹಾಕೋದಕ್ಕೆ ಕೊಡ್ತಾಳೆ. ಆದರೆ ಟಿವಿ ಇನ್ಸ್ಟಾಲೇಷನ್ಗೆ ಬಂದವರು ಎಷ್ಟೇ ಡ್ರಿಲ್ ಮಾಡಿ ಗೋಡೆನ ಹೋಲ್ ಮಾಡೋಕೆ ನೋಡಿದ್ರೂ ಕೂಡ ಗೋಡೆ ಹೋಲ್ ಆಗೋದೇ ಇಲ್ಲ. ಅದ್ರ ಬದಲಾಗಿ ಡ್ರಿಲ್ಲಿಂಗ್ ಮಿಷಿನೇ ಮುರಿದೋಗ್ಬಿಡತ್ತೆ. ಸೊ ನಾಳೆ ಹೇಗಿದ್ರು ಕೂಡ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಕೊಡೋದಿದೆ ಅಲ್ವಾ, ಸೊ ನಾಳೆನೇ ಬೋರ್ಡನ್ನು ಕೂಡ ಹಾಕೊಡ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಹಾಗೆಯೇ ಟಿವಿ ತಂದಂಥ ಬಾಕ್ಸ್ನ ವರ್ಷ ಈಗಾಗಲೇ ನಾವು ನಿಶಾ
ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಹಾಕಿದಂಥ ಕಬೋರ್ಡ್ನಲ್ಲೇ ಈಗ ಟಿ ವಿ ತಂದಂಥ ಬಾಕ್ಸ್ನು ವರ್ಷ ಇಡಲಿಕ್ಕೆ ಅಂತ ಟ್ರೈ ಮಾಡೋವಾಗ ಮನೆ ಓನರ್ ಆಗಿರೋಂಥ ರಾಕೇಶ್ ಸಡನ್ನಾಗಿ ಬೆಲ್ ಕೂಡ ಮಾಡ್ದೇ ಬರ್ತಾರೆ. ಇದನ್ನು ನೋಡಿದಂಥ ವರ್ಷನ್ಗೆ ಸ್ವಲ್ಪ ಮಟ್ಟಿಗೆ ಸಿಟ್ಟು ಬರುತ್ತೆ. ಹಾಗೆಯೇ ಬಂದಂಥ ರಾಕೇಶ್ ವರ್ಷನ್ ಹತ್ರ ಡಾಕ್ಯುಮೆಂಟ್ಸ್ ಕೊಡೋದಕ್ಕೋಸ್ಕರ ಬಂದಿದ್ದೆ ಅಂತ ಹೇಳ್ತಾರೆ. ಹಾಗೆಯೇ ರಾಕೇಶ್ನ ಬಿಹೇವಿಯರ್ ನೋಡ್ತಾ ಇದ್ರೆ ವರ್ಷನ ಬೇರೆ ದೃಷ್ಟಿನಲ್ಲೇ ನೋಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ರಾಕೇಶ್ ಹೋದ್ಮೇಲೆ ವರ್ಷ ಆ ಟಿ ವಿ ಬಾಕ್ಸ್ನ ಕರೆಕ್ಟಾಗಿ ಇಡೋದಕ್ಕೆ ಅಂತ ಹೋದಾಗ ಅದೇ ಪ್ಲೇಸಿಂದ ಯೆಲ್ಲೋ ಕಲರಲ್ಲಿ ಕವರ್ ಮಾಡಿದಂಥ ಒಂದು ಡಾಲ್ ಕೆಳಗಡೆ ಬಿದ್ದುಬಿಡುತ್ತೆ. ಈ ರೀತಿ ಕೆಳಗಡೆ ಬೀಳ್ತಾ ಇದ್ದಂಗೆ ಪಕ್ಕದ ಮನೇಲಿದ್ದಂಥ ಗೀತಾಗೆ ಒಂದು ರೀತಿ ಸೌಂಡ್ ಕೇಳಿಸ್ದಂಗೆ ಆಗುತ್ತೆ. ಆ ತಕ್ಷಣ ಮನೇಲಿ ಎಲ್ಲ ಕಡೆನೂ ಕೂಡ ಒಂದು ರೀತಿ ಬೂದಿ ಮುಚ್ಕೊಳ್ಳೋ ಥರ ಆಗ್ತಾ ಇರುತ್ತೆ. ಆಗ್ಲೇ ವರ್ಷನ್ ಮನೆಗೆ ಬಂದಂಥ ಪಕ್ಕದ ಮನೆ ಆಂಟಿ ಗೀತಾ ತುಂಬಾ ಗಾಬರಿಯಿಂದ ವರ್ಷನ್ ಹತ್ರ ಏನೋ ಇದೆ ಅಂತ ಹೇಳಲಿಕ್ಕೆ ಟ್ರೈ ಮಾಡ್ತಾ ಇರೋವಾಗ್ಲೇ ಮನೆಗೆ ಬಂದಂಥ ಗೀತನ ಹಸ್ಬೆಂಡು ಅಲ್ಲಿ ಗ್ಯಾಸ್ ಆನ್ ಮಾಡಿಟ್ಟು ಇಲ್ಲೇನು ಮಾಡ್ತಾ ಇದೆಯಾ ಅಂತ ಹೇಳಿ ವಾಪಸ್ ಕರ್ಕೊಂಡು ಹೋಗ್ತಾರೆ. ಪಕ್ಕದ ಮನೆ ಆಂಟಿ ಗೀತಾ ಏನೋ ಹೇಳಲಿಕ್ಕೆ ಟ್ರೈ ಮಾಡ್ತಿದ್ರು ಕೂಡ ಅವ್ರ ಹಸ್ಬೆಂಡ್ ಅದನ್ನು ಹೇಳಲಿಕ್ಕೆ ಬಿಡೋದೇ ಇಲ್ಲ. ಅವತ್ತಿನ ದಿವಸ ರಾತ್ರಿನೇ ವರ್ಷನ್ ಮನೆಯಲ್ಲಿ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಲ್ನಲ್ಲಿ ರಾಹುಲ್ ಒಬ್ಬನೇ ಕೂತ್ಕೊಂಡು ಟಿ ವಿ ನೋಡೋವಾಗ ವರ್ಷ ಬಂದು ರಾಹುಲ್ನ ವಾಪಸ್ ಕರ್ಕೊಂಡು ಹೋಗೋವಾಗ ಮನೆಯಲ್ಲಿ ಯಾವುದೋ ಒಂದು ಇವಿಲ್ ಎಂಟಿಟಿ ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ವರ್ಷನ ತುಂಬಾ ಎದುರಿಸ್ತಾ ಇರತ್ತೆ. ಆದರೆ ನಿಶಾ ಮಾತ್ರ ಇನ್ನೂ ಕೂಡ ಬ್ಲ್ಯಾಕ್ ಮ್ಯಾಜಿಕ್ ಪೂಜೆ ಮಾಡೋದು ಬಿಟ್ಟಿರೋದೇ ಇಲ್ಲ. ಸೊ ನಿಶಾ ಮಾಡ್ತಾ ಇರೋ ಅಂಥ ಬ್ಲ್ಯಾಕ್ ಮ್ಯಾಜಿಕ್ಕು ವರ್ಷನ್ ಮನೆ ಮೇಲೆ ಪ್ರಭಾವ ಬೀಳ್ತಾ ಇದೆಯಾ ಅನ್ನೋದನ್ನು ನಾವು ಮುಂದೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಡೇ ಮಾರ್ನಿಂಗು ಟಿ ವಿಗೆ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಏನೋ ಕೊಡ್ತಾರೆ. ಹಾಗೆಯೇ ವರ್ಷ ಹಾಗೆ ರಾಜೀವ್ ಅನ್ನೋ ಬೋರ್ಡನ್ನು ಹಾಕಲಿಕ್ಕೆ ಅಂತ ಹೋಲ್ ಮಾಡ್ಲಿಕ್ಕೆ ಟ್ರೈ ಮಾಡೋವಾಗ ಮಾಡಿದಂಥ ಹೋಲಿಂದ ಬ್ಲಡ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಕೊಡಲಿಕ್ಕೆ ಅಂತ ಬಂದಂಥ ವ್ಯಕ್ತಿ ಅಲ್ಲಿಂದ ರಕ್ತ ಅಂತ ಹೇಳಿ ಎದುರುಕೊಂಡು ಹೊರಟೋಗ್ತಾನೆ. ಸೊ ಬ್ಲಡ್ಡನ್ನು ನೋಡಿದಂಥ ವರ್ಷನೂ ಕೂಡ ಸೆಕ್ಯೂರಿಟಿ ಗಾರ್ಡ್ನ ಕರ್ಕೊಂಡು ಬರೋಷ್ಟ್ರೊಳಗಡೆ ಅಲ್ಲಿ ಏನೂ ಇರೋದೇ ಇಲ್ಲ. ಇದನ್ನೆಲ್ಲ ನೋಡ್ತಾ ಇದ್ದಂಥ ವರ್ಷನ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ. ನೆಕ್ಸ್ಟ್ ಸೀನ್ನಲ್ಲಿ ನಾವು ನೋಡ್ತೀವಿ ವರ್ಷ ಹಾಗೆ ವರ್ಷನ್ ಮಗ ರಾಹುಲ್ ಇಬ್ಬರು ಕೂಡ ಆಚೆ ಹೋಗೋವಾಗ ರಾಹುಲ್ ಸೆಕ್ಯೂರಿಟಿ ಗಾರ್ಡ್ ಹತ್ರ ಹೆಸರೇನು ಅಂತ ಕೇಳ್ತಾರೆ. ಇದಕ್ಕೆ ಸೆಕ್ಯೂರಿಟಿ ಗಾರ್ಡ್ ಬಾಲ ಅಂತ ಹೇಳೋವಾಗ ರಾಹುಲ್ ಕ್ರಿಕೆಟ್ ಬಾಲ ವಾಲಿಬಾಲ ಅಂತ ಕೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಸೆಕ್ಯೂರಿಟಿ ಗಾರ್ಡ್ಗೆ ಆಶ್ಚರ್ಯ ಆಗಿ ಇದು ನಿನಗೆ ಯಾರು ಹೇಳ್ಕೊಟ್ಟಿದ್ದು ಅಂತ ಕೇಳೋವಾಗ ರೋಷನ್ ಅಣ್ಣ ಅಂತ ಹೇಳ್ತಾರೆ. ಸೊ ರೋಷನ್ ಅಣ್ಣ ಹೆಸರು ಕೇಳ್ತಾ ಇದ್ದಂಗೆನೆ ಸೆಕ್ಯೂರಿಟಿ ಗಾರ್ಡ್ಗೆ ಒಂದ್ ರೀತಿ ಶಾಕ್ ಆದಂಗೆ ಆಗುತ್ತೆ. ಹಾಗೆ ನೆಕ್ಸ್ಟ್ ಸೀನ್ನಲ್ಲಿ ವರ್ಷನ್ ಮನೆಗೆ ಬಂದಂತ ಕೊರಿಯರ್ ಕೊಡೋ ಅಂತ ವ್ಯಕ್ತಿ ನಿಮ್ಮ ಮನೆಯಿಂದ ಡ್ರಾಯಿಂಗ್ ಬುಕ್ಸ್ನ ಆರ್ಡರ್ ಮಾಡಿದ್ರು, ನನ್ನ ಹತ್ರ ಚೇಂಜ್ ಇರಲಿಲ್ಲ, ಚೇಂಜ್ ತರೋಕೆ ಹೋಗಿದ್ದೆ ಅಂತ ಹೇಳಿ ವರ್ಷನ್ ಕೈಗೆ ಚೇಂಜ್ ಕೊಡೋವಾಗ ನಾನು ಏನು ಬುಕ್ ಮಾಡಲಿಲ್ವಲ್ಲ ಅಂತ ಹೇಳ್ತಾರೆ. ಆದರೆ ನೋಡಿದ್ರೆ ವರ್ಷನ್ ಮನೆಯಲ್ಲಿ ಡ್ರಾಯಿಂಗ್ ಬುಕ್ಸ್ ಇರುತ್ತೆ. ಸೊ ಇದರಿಂದ ವರ್ಷನ್ಗೆ ಆಶ್ಚರ್ಯ. ಆದರೆ ಕೊರಿಯರ್ ಹುಡುಗ ಮಾತ್ರ ತಗೊಳ್ಳಿ ನಿಮ್ಮ ಚೇಂಜು ಅಂತ ಹೇಳಿ ಚೇಂಜ್ ಕೊಟ್ಟು ವಾಪಸ್ ಹೊರಟೋಗ್ತಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದಂಥ ವರ್ಷನ್ಗೆ ಮನೆಯಲ್ಲೇನೋ ನಡೀತಾ ಇದೆ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ್ಲೇ ಅಪಾರ್ಟ್ಮೆಂಟಲ್ಲಿರುವಂಥ CC ಕ್ಯಾಮ್ರಾನ ಚೆಕ್ ಮಾಡೋವಾಗ ನಿಜವಾಗ್ಲೂ ಯಾರೋ ಡ್ರಾಯಿಂಗ್ ಬುಕ್ನ ಇಸ್ಕೊಂಡು ವಾಪಸ್ ದುಡ್ಡು ಕೊಡ್ತಾ ಇರೋ ಅಂಥ ಕೈನ ನೋಡಿದಂಥ ವರ್ಷನ್ಗಂತೂ ತುಂಬಾ ಆಶ್ಚರ್ಯ ಆಗುತ್ತೆ. ಆಗ್ಲೇ ಮನೆಯಲ್ಲಿ ಒಬ್ಬನೇ ರಾಹುಲ್ ಇದ್ದಾನೆ ಅನ್ನಿಸ್ದಂಥ ವರ್ಷ ಆ ತಕ್ಷಣ ಮನೆಗೆ ಹೋಗಿ ನೋಡೋಷ್ಟ್ರೊಳಗಡೆ ರಾಹುಲ್ ಡ್ರಾಯಿಂಗ್ ಬಿಡಿಸ್ತಾ ಯಾರ ಜೊತೆಗೋ ಮಾತಾಡ್ತಾ ಇರ್ತಾನೆ. ಸೊ ಅವನು ಈ ರೀತಿ ಮಾತಾಡ್ತಾ ಇದ್ದದನ್ನು ನೋಡಿದಂಥ ವರ್ಷನ್ಗೆ ತನ್ನ ಮಗ ಯಾಕೆ ಈ ರೀತಿ ಬಿಹೇವ್ ಮಾಡ್ತಾ ಇದ್ದಾನೆ ಅಂತ ಅನಿಸಿ ಅವನಿಗೆ ಹೊಡಿಲಿಕ್ಕೆ ಹೋದಾಗ ಯಾವುದೋ ಒಂದು ಅದೃಶ್ಯ ಶಕ್ತಿ ವರ್ಷನ್ ಕೈ ಹಿಡಿದು ಬಿಡತ್ತೆ. ಇದರಿಂದ ವರ್ಷನ್ಗೆ ತುಂಬಾನೇ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ಅವತ್ತಿನ ದಿವಸ ರಾತ್ರಿನೇ ವರ್ಷ ಮಲಗಿರೋವಾಗ ವರ್ಷನ್ ಮನೆ ಡೋರ್ನ ನಾಕ್ ಮಾಡೋ ರೀತಿ ಸೌಂಡ್ ಕೇಳಿಸುತ್ತೆ. ವರ್ಷ ಯಾರು ಅಂತ ಆಚೆ ಬರೋವಾಗ ವರ್ಷನ್ಗೆ ಅನಿಸ್ತಾ ಇರತ್ತೆ ತಾನೆಲ್ಲೋ ಬೇರೆ ಇದ್ದೀನಿ ಅಂತ. ಸೊ ತಾನೆಲ್ಲಿದ್ದೀನಿ ಅಂತ ನೋಡ್ತಾ ಇರೋವಾಗ್ಲೇ ವರ್ಷನ್ಗೆ ಇವಿಲ್ ಎಂಟಿಟಿ ತುಂಬ ಜೋರಾಗಿ ಎದುರಿಸ್ಬಿಡತ್ತೆ. ಮಲಗದಂಥ ವರ್ಷನ್ಗೆ ಎಚ್ಚರ ಆಗತ್ತೆ. ಸೊ ವರ್ಷ ಕಂಡಂಥ ಕೆಟ್ಟ ಕನಸಾಗಿರುತ್ತೆ ಇದು. ಹಾಗೆಯೇ ವರ್ಷ ಮತ್ತೊಂದು ಸಲ ಇವಿಲ್ ಎಂಟಿಟಿ ಎದುರಿಸಿರೋ ರೀತಿ ಕನಸು ಕಾಣ್ತಾಳೆ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು ಇದು ನನ್ನ ಇಮ್ಯಾಜಿನೇಷನ ಅಥವಾ ನಿಜವಾಗ್ಲೂ ನನ್ನ ಸುತ್ತ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆಯಾ, ಈ ವಿಷಯನ ಹೋಗಲಿ ನನ್ನ ಹಸ್ಬೆಂಡ್ ರಾಜೀವ್ಗಾದರೂ ಹೇಳಲ್ಲ ಅಂತ ಯೋಚಿಸ್ತಾ ಇದ್ದಂಥ ವರ್ಷ ರಾಜೀವ್ಗಾಗಲೇ ತುಂಬಾ ವರ್ಕ್ ಪ್ರೆಷರ್ ಇರೋದ್ರಿಂದ ರಾಜೀವ್ಗೆ ಯಾವ ವಿಷಯನೂ ಕೂಡ ಹೇಳ್ಕೊಳ್ದೆ ಅವಳ ಬೆಸ್ಟ್ ಫ್ರೆಂಡ್ ದಿಯಾ ಹತ್ರ ಎಲ್ಲ ವಿಷಯನೂ ಕೂಡ ಡಿಸ್ಕಸ್ ಮಾಡ್ತಾಳೆ. ಹಾಗೆಯೇ ಅಪಾರ್ಟ್ಮೆಂಟ್ನಲ್ಲಿ ರಾಹುಲ್ ಆಟ ಆಡ್ತಾ ಇರೋವಾಗ ವಾಪಸ್ ಲಿಫ್ಟ್ನಲ್ಲಿ ಕರ್ಕೊಂಡು ಹೋಗೋವಾಗ ಲಿಫ್ಟ್ನಲ್ಲೂ ಕೂಡ ವರ್ಷನ್ಗೆ ಇವಿಲ್ ಎಂಟಿಟಿ ಕಾಟ ಕೊಡುತ್ತೆ. ಇದರಿಂದ ವರ್ಷನ್ಗಂತೂ ತುಂಬಾ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವರ್ಷ ದಿಯಾನ ಮೀಟ್ ಮಾಡಿ ಮನೇಲಿ ನಡೀತಾ ಇರೋಂಥ ಅಷ್ಟು ವಿಷಯನೂ ಕೂಡ ಹೇಳ್ಕೊಂಡಿದ್ರಿಂದ ದಿಯಾ ಹಾಗಾದರೆ ನಿಮ್ಮ ಮನೆಯಲ್ಲಿ ಬ್ಯಾಡ್ ಸ್ಪಿರಿಟ್ ಇದೆ ಅಂತ ಹೇಳ್ತಾ ಇದೆಯಾ, ಸರಿ ಹಾಗಾದರೆ ಕೆಲಸ ಮುಗಿಸ್ಕೊಂಡು ಇವತ್ತು ಸಂಜೆ ನೇರವಾಗಿ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ತಾಳೆ. ಹಾಗೆಯೇ ಮನೆಗೆ ಬಂದಂಥ ದಿಯಾ ಹಾಗೆ ವರ್ಷ ಇಬ್ಬರು ಕೂಡ ರಾಹುಲ್ ಜೊತೆಗೆ ಒಂದೇ ರೂಮಲ್ಲಿ ಮಲಗಿರೋವಾಗ ಇದ್ದಕ್ಕಿದ್ದಂಗೆ ವರ್ಷನ್ಗೆ ಫೋನ್ ಕಾಲ್
ಕಾಲ್ ಬರುತ್ತೆ. ಯಾರು ಅಂತ ನೋಡಿದ್ರೆ ದಿಯಾನೇ ಮಾಡಿರ್ತಾಳೆ. ದಿಯಾ ತುಂಬ ಎದ್ರುಕೊಂಡು, ವರ್ಷ ನಾನು ನಿನ್ನ ಪಕ್ಕದಲ್ಲೇ ಮಲಗಿದ್ದೆ ಅಲ್ವಾ ವರ್ಷ, ಕಣ್ಬಿಟ್ಟು ನೋಡಿದ್ರೆ ಟೆರಾಸ್ ಮೇಲೆ ಇದ್ದೀನಿ ವರ್ಷ, ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ, ಸದ್ಯ ಬದುಕಿದ್ರೆ ಸಾಕು ಅಂತ ಕಷ್ಟಪಟ್ಟು ಅಲ್ಲಿಂದ ಬರೋವಾಗ ಒಂದು ಇವಿಲ್ ಎಂಟಿಟಿ ಗೆಟ್ ಔಟ್ ಅಂತ ಹೇಳ್ತು ವರ್ಷ. ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ನಿನ್ನ ಮನೆಯಲ್ಲಿ ಏನೋ ಇದೆ ಅನ್ನಿಸ್ತಾ ಇದೆ, ನೀನು ಕೂಡ ಆದಷ್ಟು ಬೇಗ ಮನೆ ಖಾಲಿ ಮಾಡಿದ್ರೆ ಒಳ್ಳೇದು ವರ್ಷ ಹೀಗಂತ ಹೇಳ್ದಂಥ ದಿಯಾ ಫೋನ್ನ ಡಿಸ್ಕನೆಕ್ಟ್ ಮಾಡ್ತಾಳೆ. ವರ್ಷನ್ಗಂತೂ ಇದನ್ನು ಕೇಳಿಸ್ಕೊಂಡು ತುಂಬಾ ಭಯ ಆಗುತ್ತೆ. ನೆಕ್ಸ್ಟ್ ಡೇ ಟ್ರೈನಿಂಗ್ನಲ್ಲಿ ಬ್ರೇಕ್ ಸಿಕ್ಕಿದ್ರಿಂದ ರಾಜೀವ್ ವಾಪಸ್ ಮನೆಗೆ ಬರ್ತಾನೆ. ರಾಜೀವ್ನ ನೋಡಿದಂಥ ವರ್ಷನ್ಗಂತೂ ಸಖತ್ ಖುಷಿ ಆಗತ್ತೆ. ಹಾಗೆಯೇ ಅವತ್ತು ಇಡೀ ದಿವಸ ರಾಜೀವ್ ಜೊತೆ ವರ್ಷ ಟೈಮ್ ಸ್ಪೆಂಡ್ ಮಾಡ್ತಾಳೆ. ಹಾಗೆಯೇ ಅವತ್ತು ರಾತ್ರಿನೇ ಮನೇಲಿ ನಡೀತಾ ಇರೋಂಥ ಅಷ್ಟು ವಿಷಯನೂ ಕೂಡ ರಾಜೀವ್ ಹತ್ರ ಹೇಳ್ಕೊಳ್ತಾಳೆ. ಆದರೆ ರಾಜೀವ್ ಮಾತ್ರ ಹೊಸ ಮನೆ ಆಗಿರೋದ್ರಿಂದ ನಿನಗೀಗೆಲ್ಲ ಅನಿಸ್ತಾ ಇದೆ ಅಂತ ಹೇಳ್ತಾರೆ. ಹಾಗೆಯೇ ಈ ಕಡೆ ನಿಶಾ ಮಾತ್ರ ಪ್ರತಿ ದಿವಸನೂ ಕೂಡ ಹೇಗಾದ್ರೂ ಸರಿ ರಾಜೀವ್ನ ಒಲಿಸ್ಕೊಳ್ಳೋಕ್ಕೋಸ್ಕರ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾನೆ ಇರ್ತಾರೆ. ನೆಕ್ಸ್ಟ್ ಡೇ ಈ ಒಂದು ಸಿಚುಯೇಷನ್ ಅನ್ನ ಅಡ್ವಾಂಟೇಜ್ ಆಗಿ ತಗೊಂಡಂತ ನಿಶಾ ವರ್ಷನ್ ಮನೇಲಿ ನಡೀತಾ ಇರೋಂಥ ಅಷ್ಟು ವಿಷಯನೂ ಕೂಡ ದಿಯಾ ಬಾಯಿಂದ ತಿಳ್ಕೊಂಡು ಇಡೀ ಆಫೀಸ್ನಲ್ಲಿ ಸ್ಪ್ರೆಡ್ ಮಾಡ್ತಾಳೆ. ಈ ವಿಷಯ ರಾಜೀವ್ಗೂ ಕೂಡ ಗೊತ್ತಾಗುತ್ತೆ. ನಮ್ಮನೇಲಿ ಅಂಥದ್ದೇನೂ ನಡೀತಿಲ್ಲ, ನಿನಗೆ ಯಾರು ಹೇಳಿದ್ದು ಅಂತ ಕೇಳೋವಾಗ ನಿನ್ನ ಹೆಂಡ್ತಿನೇ ಹೇಳಿದ್ದು ಅಂತ ಹೇಳ್ತಾರೆ. ನಿಮ್ಮ ಮನೇಲಿ ಆ ರೀತಿ ಎಲ್ಲ ತೊಂದರೆ ಆಗ್ತಿದ್ರೆ ಅಟ್ಲೀಸ್ಟ್ ನಮ್ಮನೆಗಾದರೂ ಬರ್ಬೋದಲ್ಲ ಅಂತ ಆಫರ್ ಕೂಡ ಕೊಡ್ತಾಳೆ. ಇದರಿಂದ ರಾಜೀವ್ಗೆ ಸಖತ್ ಕೋಪ ಬರುತ್ತೆ. ಆಗ್ಲೇ ಹೆಂಡ್ತಿಗೆ ಫೋನ್ ಮಾಡಿ ಈ ವಿಷಯನೆಲ್ಲ ನೀನು ದಿಯಾ ಹತ್ರ ಹೇಳೋ ಅಂಥ ಅವಶ್ಯಕತೆ ಏನಿತ್ತು ಅಂತ ಬೈತಾನೆ. ಆದರೆ ವರ್ಷ ಮಾತ್ರ ಇದನ್ನೆಲ್ಲ ನೀನು ಅರ್ಥ ಮಾಡ್ಕೊಂಡಿದ್ದಿದ್ರೆ ದಿಯಾ ಹತ್ರ ಹೇಳೋ ಅಂಥ ಅವಶ್ಯಕತೆನೇ ಬರ್ತಿರ್ಲಿಲ್ಲ ಅಂತ ಫೋನ್ನ ಕಟ್ ಮಾಡ್ತಾಳೆ. ಹಾಗೆಯೇ ದಿಯಾಗೆ ಫೋನ್ ಮಾಡಿ ಯಾಕೆ ಹೇಳಿದೆ ಅಂತ ಕೇಳೋವಾಗ, ಹೇಗೂ ಇದನ್ನೆಲ್ಲ ಮುಗಿಸ್ಬೇಕು ಅಂತ ಇದೆಯಲ್ವಾ, ಚೆನ್ನೈನಲ್ಲಿರೋವಂಥ ಯಾರಾದರೂ ಪವರ್ಫುಲ್ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರನ್ನ ಕಾಂಟ್ಯಾಕ್ಟ್ ಮಾಡು, ಸೊ ಎಲ್ಲ ಸರಿ ಹೋಗ್ಬೋದು ಅಂತ ಹೇಳೋವಾಗ ಸರಿ ಅಂದ್ಕೊಂಡಂಥ ವರ್ಷ ಲ್ಯಾಪ್ಟಾಪ್ನಲ್ಲಿ ಸರ್ಚ್ ಮಾಡೋವಾಗ ಇವಿಲ್ ಎಂಟಿಟಿ ಅದನ್ನು ಸರ್ಚ್ ಮಾಡೋದಕ್ಕೆ ಬಿಡ್ದಾನೆ ಇಡೀ ಲ್ಯಾಪ್ಟಾಪನ್ನೇ ಸ್ಕ್ರ್ಯಾಪ್ ಆಗೋ ರೀತಿ ಮಾಡುತ್ತೆ. ಹಾಗೆಯೇ ವಿಡಿಯೋ ಕಾಲ್ನಲ್ಲಿದ್ದಂಥ ದಿಯಾ ಇವಿಲ್ ಎಂಟಿಟಿ ನಿನ್ನಿಂದೇನೇ ಇದೆ ಅಂತ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡಂಥ ವರ್ಷ ಗೊತ್ತು ಅದು ನನ್ನ ಹಿಂದೆನೇ ಇದೆ ಅಂತ, ಇದು ನನ್ನ ಮನೆ, ಯಾರಿಗೋಸ್ಕರನೂ ಕೂಡ ನಾನು ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾರೆ. ಆಗ್ಲೇ ಆಚೆ ಕಡೆ ರಾಹುಲ್ ಜೋರಾಗಿ ಕಿರ್ಚಾಡ್ತಾ ಇರೋವಂಥ ಸೌಂಡ್ ಕೇಳಿಸುತ್ತೆ. ನೋಡಿದ್ರೆ ರಾಹುಲ್ ಟೆರಸ್ ಮೇಲಿಂದ ಬೀಳೋ ಅಂಥ ಪೊಸಿಷನಲ್ಲಿರ್ತಾನೆ. ಆಗ್ಲೇ ಅಲ್ಲಿಗೆ ಬಂದಂಥ ವರ್ಷ ರಾಹುಲ್ನ ಕಾಪಾಡಿಕೊಂಡು ದೇವ್ರ ಹತ್ರ ಪ್ರೇ ಮಾಡ್ತಾಳೆ, ಹೇಗಾದರೂ ಸರಿ ನನ್ನ ಫ್ಯಾಮಿಲಿನ ಸರಿ ಹೋಗೋ ರೀತಿ ಮಾಡು ಅಂತ. ಆದರೆ ರಾಹುಲ್ ಮಾತ್ರ ಕಂಪ್ಲೀಟಾಗಿ ಇವಿಲ್ ಎಂಟಿಟಿಗೆ ಪೊಸೆಸಿವ್ ಆಗಿರೋ ರೀತಿ ಬಿಹೇವ್ ಮಾಡ್ತಾ ಇರ್ತಾನೆ. ಇದನ್ನು ನೋಡಿದಂಥ ವರ್ಷನಿಗೆ ತುಂಬ ಭಯ ಆಗಿ ಬೋರ್ಡ್ ಮೇಲೆ ಇದ್ದಂಥ ಮಂಜು ಅನ್ನೋ ಹೆಸರನ್ನ ಹಾಳು ಮಾಡೋದಕ್ಕೆ ನೋಡ್ತಾಳೆ. ಆದರೆ ಆಗೋದಿಲ್ಲ. ಒಳಗಡೆ ಬಂದಂಥ ವರ್ಷ, ನೀನು ಯಾರಾದರೂ ಆಗಿರು, ಇದು ನನ್ನ ಮನೆ, ಇಲ್ಲಿ ನಾನು ಹೇಳ್ದಾಗೆ ನಡಿಬೇಕು, ಇಲ್ಲಿ ನಿನ್ನ ಆಟ ಎಲ್ಲ ನಡೆಯೋದಿಲ್ಲ, ನೀನು ಎದುರಿಸಿದ್ರೆ ನಾನು ಎದುರುಕೊಳ್ಳೋದಿಲ್ಲ ಅಂತ ಕೂಗಾಡ್ತಾ ಇರೋವಾಗ್ಲೇ ವರ್ಷನ್ ಹತ್ರ ಬಂದಂಥ ಇವಿಲ್ ಎಂಟಿಟಿ ವರ್ಷನ್ ಕುತ್ತಿಗೆನ ಜೋರಾಗಿ ಇಚ್ಕೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಗ್ಲೇ ಪಕ್ಕದ ಮನೇಲಿದ್ದಂಥ ಗೀತಾ ಹಾಗೆ ಅವ್ರ ಹಸ್ಬೆಂಡ್ ಇಬ್ಬರು ಕೂಡ ವರ್ಷನ್ ಮನೆಗೆ ಬಂದು, ಪಾಪ ಮಂಜು, ವರ್ಷ ತುಂಬಾನೇ ಇನ್ನೋಸೆಂಟ್ ಹುಡುಗಿ, ಅವಳಿಗೆ ಈ ಥರ ಟಾರ್ಚರ್ ಮಾಡಬೇಡ ಅಂತ ಹೇಳ್ತಾ ಇದ್ದಂಗೆ ಆ ಇವಿಲ್ ಎಂಟಿಟಿ ವರ್ಷನ ಸುಮ್ಮನೆ ಬಿಡುತ್ತೆ. ಹಾಗೆ ವರ್ಷ ಈ ಪಕ್ಕದ ಮನೇಲಿದ್ದಂಥ ಗೀತಾ ಹಾಗೆ ಅವ್ರ ಹಸ್ಬೆಂಡ್ ಹತ್ರ ನಿಮ್ಗೆಲ್ಲ ವಿಷಯ ಗೊತ್ತಿದ್ರು ಯಾಕೆ ನನ್ನ ಹತ್ರ ಹೇಳಲಿಲ್ಲ ಅಂತ ಕೇಳೋವಾಗ ಗೀತಾ ಅವ್ರ ಹಸ್ಬೆಂಡ್ ಮಂಜುನ ಕೂಗ್ತಾರೆ. ಆ ತಕ್ಷಣ ಮಂಜು ಹಾಗೆ ಅವ್ರ ಮಗ ಇಬ್ರು ಕೂಡ ಪ್ರತ್ಯಕ್ಷ ಆಗ್ತಾರೆ. ಇದನ್ನ ನೋಡಿದಂಥ ವರ್ಷನ್ಗೂ ಕೂಡ ತುಂಬಾನೇ ಭಯ ಆಗುತ್ತೆ. ಹಾಗೇನೆ ಗೀತಾ ಅವ್ರ ಹಸ್ಬೆಂಡ್ ಮಂಜು ಹತ್ರ, ಮಂಜು ನೀನ್ ಮಾಡ್ತಾ ಇರೋದು ತಪ್ಪು, ಈ ಪ್ರಪಂಚದಲ್ಲಿ ಯಾರು ಶಾಶ್ವತ ಅಲ್ಲ, ಇದು ನಿನ್ ಮನೆನೇ ಆದ್ರೂ ವಿಧಿ ಅನ್ನೋದೊಂದಿದೆ ಅಲ್ವಾ, ಇವರು ಕೂಡ ತುಂಬಾ ಕನ್ಸು ಹೊತ್ಕೊಂಡು ಈ ಮನೆಗೆ ಬಂದಿರೋದು, ಇವಾಗಿದು ವರ್ಷನ್ ಮನೆ ಅಂದಿದ್ದಕ್ಕೆ ಮಂಜು, ನನಗೆ ಗೊತ್ತು ಎಲ್ಲರೂ ಕೂಡ ಒಂದಿನ ಹೋಗ್ಲೇಬೇಕು, ನನ್ನ ಟೈಮ್ ಮುಗ್ದಿದ್ರೆ ನಾನು ಕೂಡ ಇಲ್ಲಿ ಇರ್ತಾ ಇರಲಿಲ್ಲ, ಅವತ್ತೇನಾಯ್ತು ಅಂದ್ರೆ ಅಂತ ಹೇಳಿ ಒಂದು ಫ್ಲಾಶ್ ಬ್ಯಾಕ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಂಜು ಹಾಗೆ ರೋಷನ್ ಇಬ್ರು ಕೂಡ ಆ 7G ಹೋಮ್ನಲ್ಲಿ ತುಂಬ ಖುಷಿಯಾಗಿರ್ತಾರೆ. ಅಲ್ಲಿಗೆ ಬಂದಂಥ ಮಂಜು ಅಣ್ಣ ರಾಕೇಶ್ ಅಂದರೆ ಬೇರೆ ಯಾರು ಅಲ್ಲ, ನಾವು ಮೂವಿ ಸ್ಟಾರ್ಟಿಂಗ್ನಲ್ಲಿ ವರ್ಷ ಅವ್ರಿಗೆ ಈ ಮನೇನ ಕೊಟ್ಟಂಥ ಓನರೇ ರಾಕೇಶ್, ಅವರೇನೆ ಇವಾಗ ಮಂಜು ಬ್ರದರ್ ಆಗಿರ್ತಾರೆ. ಈ ಮನೇನ ನನ್ನ ಹೆಸರಿಗೆ ಮಾಡಿಕೊಡು ಅಂತ ಧಮಕಿ ಹಾಕ್ತಾರೆ. ಇದಕ್ಕೆ ಮಂಜು ಒಪ್ಕೊಳ್ದೇ ಇದ್ದಾಗ, ಇದು ನಮ್ಮ ಅಪ್ಪನ ಮನೆ, ನೀನು ನನಗೆ ಕೊಡಲ್ಲ ಅಂತ ಹೇಳ್ತಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಮಂಜು, ಇಡೀ ಪ್ರಾಪರ್ಟಿನ ಅಪ್ಪ ನಿನ್ನ ಹೆಸರಿಗೆ ಮಾಡಿದ್ರು, ಆದರೆ ನೀನೇನು ಮಾಡಿದೆ, ರಮ್ಮಿ ಸರ್ಕಲ್, ಗ್ಯಾಮ್ಲಿಂಗು ಅಂತ ಆನ್ಲೈನಲ್ಲಿ ಗೇಮ್ ಮಾಡಿಕೊಂಡು ಹಾಳು ಮಾಡಿದೆ, ಇವಾಗ ಇರೋದು ಇದೊಂದು ಮನೆ, ಇದನ್ನು ಕೂಡ ಕೇಳ್ತಾ ಇದೆಯಾ ಅಂತ ಹೇಳಿ ಉಗಿದು ಮನೆಯಿಂದ ಆಚೆ ಹಾಕ್ತಾಳೆ. ಆದರೆ ಮಂಜು ಅಣ್ಣ ರಾಕೇಶ್ ತುಂಬಾನೇ ಸಾಲ ಮಾಡ್ಕೊಂಡಿರ್ತಾರೆ, ಅದು ಕೂಡ ಈ ಗ್ಯಾಮ್ಲಿಂಗು, ಆನ್ಲೈನು, ರಮ್ಮಿ ಸರ್ಕಲ್ ಗೇಮಿಂದ. ಇವಾಗ ಅರ್ಜೆಂಟಾಗಿ ಬಾಲಾಜಿ ಅನ್ನೋರಿಗೆ 5 ಲಕ್ಷ ಕೊಡಬೇಕಾಗಿರುತ್ತೆ. ಅವ್ರ ಹೆಂಡ್ತಿ ನೀಲು ಹತ್ರ ಬಂದು ಕೇಳಿದ್ರು ಕೂಡ, ಈಗಾಗಲೇ ತುಂಬ ದುಡ್ಡನ್ನ ವೇಸ್ಟ್ ಮಾಡಿದ್ಯಾ, ಇನ್ನೇನಾದರೂ ನನ್ನ ಹತ್ರ ದುಡ್ಡು ಕೇಳಿದ್ರೆ
ಅಪ್ಪನ ಹತ್ರ ಹೇಳಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ್ರಿಂದ ರಾಕೇಶ್ ತುಂಬಾ ಕುಡ್ದು ಏನು ಮಾಡೋದು ಅಂತ ಯೋಚಿಸ್ತಾ ಇರಬೇಕಾದ್ರೆ ರಾಕೇಶ್ನ ಫ್ರೆಂಡ್ಸು ಇದೇ ಸರಿಯಾದ ಟೈಮು, ಬಾಲಾಜಿ ಹೇಗಿದ್ರು ಕೂಡ ನೀನೊಂದು ಸುಮ್ಮನೆ ಬಿಡೋದಿಲ್ಲ ಸಾಲ ವಾಪಸ್ ಕೊಡದೇ ಇದ್ದರೆ, ಸೊ ನೀನು ಸೂಸೈಡ್ ಮಾಡ್ಕೊಳ್ಳೋದ್ರ ಬದಲು ನಿನ್ನ ತಂಗಿನೇ ಕೊಂದುಬಿಡು, ನಿನ್ನ ತಂಗಿ ಮಗನ ಕುತ್ತಿಗೆ ಮೇಲೆ ಚಾಕು ಹಿಡಿದು ಈ ಮನೆ ಏನಾದ್ರು ನನ್ನ ಹೆಸ್ರಿಗೆ ಮಾಡ್ಕೊಡದೇ ಇದ್ದರೆ ಇವನೊಂದು ಸಾಯಿಸ್ತೀನಿ ಅಂತ ಹೇಳಿ ಎದುರಿಸಿದ್ರೆ ಪಕ್ಕ ಆ ಮನೇನ ನಿನ್ನ ತಂಗಿ ನಿನ್ನ ಹೆಸರಿಗೆ ಮಾಡ್ಕೊಡ್ತಾಳೆ ಅಂತ ಹೇಳಿದ್ರಿಂದ ಸರಿ ಅಂದ್ಕೊಂಡಂಥ ರಾಕೇಶ್ ಅವತ್ತಿನ ದಿವಸ ರಾತ್ರಿನೇ ರೋಷನ್ ಕುತ್ತಿಗೆ ಮೇಲೆ ಚಾಕು ಹಿಡ್ದಿದ್ರಿಂದ ಬೇರೆ ದಾರಿ ಇಲ್ದಾನೆ ಮಂಜುನು ಕೂಡ ರಾಕೇಶ್ ಹೆಸರಿಗೆ ಆ ಮನೇನ ಮಾಡ್ಕೊಡ್ತಾಳೆ. ಸರಿ ಅನ್ಕೊಂಡು ಅವರೆಲ್ಲ ಹೊರಡೋವಾಗ ರೋಷನ್ ಏನು ಮಾಡೋದಮ್ಮ ಅಂತ ಕೇಳೋವಾಗ ಏನೇ ಆದರೂ ಸರಿ ಈ ಮನೇನ ನಾವು ಬಿಟ್ಟೋಗೋದು ಬೇಡ, ಇದು ನಮ್ಮ ಮನೆ ಅಂತ ಹೇಳ್ತಾ ಇರೋವಾಗ್ಲೇ ವಾಪಸ್ ಬಂದಂಥ ರಾಕೇಶ್ ಅವರಿಬ್ರು ಕೂಡ ಅಲ್ಲೇ ಸಾಯಿಸ್ಬಿಡ್ತಾನೆ. ಹಾಗೆಯೇ ಗ್ಯಾಸ್ ಲೀಕ್ ಆಗಿ ಸತ್ತೋಗಿದ್ದು ಅನ್ನೋ ರೀತಿ ಫ್ರೇಮ್ ಮಾಡ್ತಾನೆ. ಎಲ್ಲರೂ ಕೂಡ ಬೈ ಆಕ್ಸಿಡೆಂಟಾಗಿ ಅವರಿಬ್ರು ಕೂಡ ಸತ್ತೋಗಿದ್ದು ಅಂದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೊಂದು ಪ್ರೀ ಪ್ಲ್ಯಾನ್ ಮರ್ಡರ್ ಆಗಿರುತ್ತೆ. ಹಾಗೆಯೇ ನೆಕ್ಸ್ಟ್ ಸೀನಲ್ಲಿ ನಾವು ನೋಡ್ತೀವಿ, ಈಗ ಆಲ್ರೆಡಿ ಸುಟ್ಟೋಗಿರೋ ಅಂಥ ಫ್ಲ್ಯಾಟನ್ನು ರಾಕೇಶ್ ಫ್ರೆಂಡು ರೆಡಿ ಮಾಡಿಸ್ತಾ ಇರ್ತಾನೆ. ಫೋನ್ ಮಾಡಿದಂಥ ರಾಕೇಶ್ ಆದಷ್ಟು ಬೇಗ ಫ್ಲ್ಯಾಟನ್ನು ರೆಡಿ ಮಾಡು ಅಂತ ಹೇಳ್ತಾ ಇರ್ತಾರೆ. ಆಗ್ಲೇ ಸರಿ ಅಂದ್ಕೊಂಡಂಥ ಅವ್ನ ಫ್ರೆಂಡ್ ಕೂತ್ಕೊಂಡು ಡ್ರಿಂಕ್ಸ್ ಮಾಡೋವಾಗ ಆಗಲೇ ಅಲ್ಲಿಗೆ ಬಂದಂಥ ಮಂಜುವಿನ ಇವಿಲ್ ಎಂಟಿಟಿ ಅವನಿಗೆ ಕಂಪ್ಲೀಟಾಗಿ ಡ್ರಿಂಕ್ಸ್ ಮಾಡೋ ರೀತಿ ಮಾಡಿ ಟೆರೆಸ್ ಮೇಲಿಂದ ಕೆಳಗಡೆ ಬಿದ್ದು ಸ್ಯೂಸೈಡ್ ಮಾಡ್ಕೊಳ್ಳೋ ರೀತಿ ಮಾಡುತ್ತೆ. ಆಗ್ಲೇ ಸ್ಪಾಟಿಗೆ ಬಂದಂಥ ರಾಕೇಶ್ ಹಾಗೆ ಅವನ ಮತ್ತೊಬ್ಬ ಫ್ರೆಂಡಿಗೆ ಇದೆಲ್ಲವೂ ಕೂಡ ಮಂಜು ಗೋಸ್ಟಿಂದನೇ ಆಗ್ತಾ ಇರೋದು ಅಂತ ಗೊತ್ತಾಗಿ ಇದರಿಂದ ಆಗ್ಲೇ ಮೋಕ್ಷ ಅನ್ನೋ ಗುರುಜಿಗೆ ಫೋನ್ ಮಾಡಿ ನಡೆದಿರೋ ಅಂಥ ಅಷ್ಟು ವಿಷಯನೂ ಕೂಡ ಹೇಳ್ತಾರೆ. ಮಂಜು ಮನೆಗೆ ಬಂದಂಥ ಮೋಕ್ಷ ಗುರುಜಿ ತುಂಬಾನೇ ಪ್ರೇಯರ್ ಮಾಡ್ತಾರೆ. ಹಾಗೆಯೇ ಒಂದು ಡಾಲಿಗೆ ಮಂಜುವಿನ ಆತ್ಮ ಬರೋ ರೀತಿ ಮಾಡ್ತಾರೆ. ಹಾಗೆ ಅದನ್ನು ಯೆಲ್ಲೋ ಕಲರ್ ಬಟ್ಟೆನಲ್ಲಿ ಬಂದಿ ಮಾಡಿ ನಾವು ಮೂವಿ ಸ್ಟಾರ್ಟಿಂಗ್ನಲ್ಲಿ ವರ್ಷ ಯಾವ ಪ್ಲೇಸ್ನಲ್ಲಿ ಟಿ ವಿ ತಂದಿರೋ ಅಂತ ಬಾಕ್ಸ್ನ ಇಡ್ತಾ ಇದ್ಲೋ ಆ ಪ್ಲೇಸ್ನಲ್ಲಿ ಈ ಗೊಂಬೆನ ಇಟ್ಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಮಂಜು ಆತ್ಮ ಮತ್ತೆ ಆಚೆ ಬರದೇ ಇರೋ ರೀತಿ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ. ಪ್ರೆಸೆಂಟ್ ಸೀನಲ್ಲಿ ಗೀತಾ ಅವ್ರ ಹಸ್ಬೆಂಡು ಇದು ಯಾವುದಕ್ಕೂ ಕೂಡ ವರ್ಷ ಕಾರಣ ಅಲ್ಲ, ವರ್ಷನಿಗೇನಕ್ಕೆ ಕಾಟ ಕೊಡ್ತಾ ಇದೆಯಾ ಅಂತ ಕೇಳ್ತಾರೆ. ಹಾಗೆ ವರ್ಷನೂ ಕೂಡ ನನ್ನ ಮಗನೇನಕ್ಕೆ ಸಾಯಿಸೋದಕ್ಕೆ ಪ್ರಯತ್ನ ಪಟ್ರಿ ಅಂತ ಹೇಳೋವಾಗ ಅವತ್ತು ನಿಜವಾಗ್ಲೂ ಏನು ನಡೀತು ಅನ್ನೋದನ್ನ ಮಂಜು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟೆರಸ್ ಮೇಲೆ ಆಟ ಆಡ್ತಾ ಇದ್ದಂಥ ರಾಹುಲ್ ಬೈ ಆಕ್ಸಿಡೆಂಟಾಗಿ ಟೆರಸಿಂದ ಕಾಲು ಜಾರಿ ಕೆಳಗಡೆ ಬೀಳೋಕೆ ಹೋದಾಗ ಅಲ್ಲೇ ಇದ್ದಂಥ ಮಂಜುವಿನ ಆತ್ಮ ರಾಹುಲ್ನ ಕಾಪಾಡುತ್ತೆ. ಅದೇ ಟೈಮಲ್ಲಿ ಅಲ್ಲಿಗೆ ಬಂದಂಥ ವರ್ಷ ರಾಹುಲ್ನ ಮೇಲೆಳ್ಕೊಂಡಿರ್ತಾಳೆ. ಸೊ ನಿಜವಾಗ್ಲೂ ನಡೆದಿರೋದು ಅವತ್ತು ಇದೇ ಕತೆ ಆಗಿರುತ್ತೆ. ರಾಹುಲ್ನ ಕಾಪಾಡಿದ್ದು ಮಂಜುವಿನ ಆತ್ಮನೇ ಅಂತ ಗೊತ್ತಾಗ್ತಾ ಇದ್ದಂಗೆ ವರ್ಷನ್ಗೂ ಕೂಡ ಮಂಜು ಆತ್ಮದ ಮೇಲೆ ಸಾಫ್ಟ್ ಕಾರ್ನರ್ ಬರುತ್ತೆ. ಹಾಗೆಯೇ ಮಂಜು ಆತ್ಮನ್ಗೆ ವರ್ಷ ನೀವೇನೇ ಹೆಲ್ಪ್ ಕೇಳಿದ್ರು ಕೂಡ ನಾನು ಮಾಡ್ತೀನಿ, ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಮಾಡಿ ಅಂತ ಹೇಳ್ತಾರೆ. ಅದೇ ಟೈಮಿಗೆ ಮನೆಗೆ ಬಂದಂಥ ರಾಜೀವ್ ಆಫೀಸ್ನಲ್ಲಿ ಎಲ್ಲರೂ ಕೂಡ ನಮ್ಮ ಮನೆ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ನಿನ್ನ ಪ್ರಕಾರ ನಮ್ಮ ಮನೆಯಲ್ಲಿ ಏನಿದೆ ಅಂತ ಜೋರಾಗಿ ಕೂಗಾಡ್ತಾ ಇನ್ನೇನು ವರ್ಷಂಗೆ ಹೊಡಿಯೋಕೆ ಹೋದಾಗ ಮಂಜು ಹಾಗೆ ರೋಷನ್ ಆತ್ಮ ಇಬ್ಬರು ಕೂಡ ರಾಜೀವ್ಗೆ ಕಾಣಿಸ್ಕೊಂಡು ಆಂಟಿಗೆ ಹೊಡಿಬೇಡಿ ಅಂತ ಹೇಳ್ತಾರೆ. ಆ ತಕ್ಷಣ ರಾಜೀವ್ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾನೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ರಾಜೀವ್ ತುಂಬ ಹೆದರ್ಕೊಳ್ತಾ ಇದ್ದದನ್ನ ನೋಡಿದಂಥ ವರ್ಷನ್ಗಂತೂ ಇದು ನಿನ್ನ ಇಲ್ಯುಸಿನೇಷನ್ ರಾಜೀವ್ ಅಂತ ಆಡಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆಯೇ ರಾಜೀವ್ಗೆ ಅವತ್ತಿನ ದಿವಸನೇ ಬೆಂಗಳೂರಿನಲ್ಲಿ ಮತ್ತೆ ಟ್ರೈನಿಂಗ್ ಇರೋದ್ರಿಂದ ರಾಜೀವ್ ಹೊರಡೋದಾಗ ಹೇಳ್ತಾರೆ, ನಿನ್ಗೇನಾದರೂ ಭಯ ಆಗೋದಿದ್ರೆ ನಾವು ಈ ಮನೇನ ಚೇಂಜ್ ಮಾಡೋಣ ಅಂತಲೂ ಕೂಡ ಹೇಳ್ತಾರೆ. ಆದರೆ ವರ್ಷ ನನಗಿಲ್ಲೇನು ಭಯ ಇಲ್ಲ ಅಂತ ಹೇಳ್ಕೊಳ್ತಾಳೆ. ಆಗ್ಲೇ ವರ್ಷನ್ಗೆ ದಿಯಾ ಫೋನ್ ಮಾಡಿ ಇದೆಲ್ಲದಕ್ಕೂ ಮುಖ್ಯವಾದ ಕಾರಣ ನಿಶಾನೇ, ನಿಮ್ಮ ಮನೆಯಲ್ಲಿ ನಡೀತಾ ಇರೋ ಎಲ್ಲದಕ್ಕೂ ಕೂಡ. ಯಾಕೆ ಅಂತಂದರೆ ನಿಶಾ ಮನೆಗೆ ನಾನು ಹೋದಾಗ ನಿಶಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇರೋದನ್ನು ನಾನು ನೋಡಿದೆ ಅಂತ ಹೇಳ್ತಾರೆ. ಆಗ್ಲೇ ನಿಶಾ ಇಟ್ಟಂಥ ಡಾಲ್ ಕೂಡ ವರ್ಷನ್ ಕೈಗೆ ಸಿಗತ್ತೆ. ಸೊ ಇದನ್ನೆಲ್ಲ ನೋಡಿದಂಥ ಮಂಜು ಆಗ್ಲೇ ಮಾಯ ಆಗಿ ಸೀದಾ ನಿಶಾ ಮನೆಗೆ ಬರ್ತಾರೆ. ಅಷ್ಟರೊಳಗಾಗಲೇ ನಿಶಾನೂ ಕೂಡ ಗುರುಜಿ ಎದುರುಗಡೆ ಹೇಗಾದರೂ ಸರಿ ರಾಜೀವ್ನ ಹೊಲಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಪೂಜೆ ಮಾಡ್ತಾ ಇರ್ತಾಳೆ. ಆಗಲೇ ಗುರುಜಿಗೆ ನಿಶಾ ಹಿಂದ್ಗಡೆ ಕೂತ್ಕೊಂಡಿರೋ ಅಂಥ ಮಂಜು ಸ್ಪಿರಿಟ್ ಕಾಣಿಸಿ ನಾನು ಈ ಸೆಷನನ್ನು ನಾಳೆ ಕಂಟಿನ್ಯೂ ಮಾಡ್ತೀನಿ ಅಂತ ಫೋನನ್ನು ಡಿಸ್ಕನೆಕ್ಟ್ ಮಾಡ್ತಾರೆ. ಆಗಲೇ ಮಂಜು ಸ್ಪಿರಿಟ್ ನಿಶಾಗೆ 2 ಬಾರಿಸಿ ಮದುವೆಗಿಂತ ಮುಂಚೆನೂ ಕೂಡ ರಾಜೀವ್ಗೆ ಪ್ರಪೋಸ್ ಮಾಡಿದ್ದೆ, ಆಗಲೂ ಒಪ್ಕೊಂಡಿರಲಿಲ್ಲ, ಈಗಲೂ ಅವ್ರ ಜೀವನದಲ್ಲಿ ಹೋಗ್ತಾ ಇದೆಯಾ ಅಂತ ಕೇಳೋವಾಗ ನಿಶಾ ನೀನು ಏನು ಹೇಳಿದ್ರು ಕೇಳ್ತೀನಿ ಅಂತ ಹೇಳ್ತಾರೆ. ಆಗಲೇ ಮಂಜು ಸ್ಪಿರಿಟ್ ನೀನು ಈಗಲೇ ಮೋಕ್ಷ ಗುರುಜಿಗೆ ಫೋನ್ ಮಾಡಿ ನಿಮ್ಮ ಮನೆಯಲ್ಲಿ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅಂತ ಹೇಳು ಅಂತ ಹೇಳ್ಕೊಡ್ತಾರೆ. ಅದ್ರ ಪ್ರಕಾರನೇ ನಿಶಾ ಹೇಳ್ತಾ ಇದ್ದಂಗೆ ಹಾಕ್ಕೊಂಡಿರೋ ಅಂಥ ಮಾಲೆನೆಲ್ಲ ಬಿಚ್ಚಿಟ್ಟಿದ್ದಂಥ ಮೋಕ್ಷ ಗುರುಜಿ ನಿಶಾ ಮನೆಗೆ ಬರ್ತಾರೆ. ನಿಶಾ ಮನೆಯಲ್ಲಿ
ಮಂಜು ಸ್ಪಿರಿಟ್ ನೋಡ್ತಾ ಇದ್ದಂಗೆನೆ ಮೋಕ್ಷ ಗುರುಜಿಗೆ ತುಂಬಾನೇ ಭಯ ಆಗಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡಿದಾಗ ಮಂಜು ಸ್ಪಿರಿಟ್ ಅಷ್ಟು ಸುಲಭವಾಗಿ ಮೋಕ್ಷ ಗುರುಜಿನ ಅಲ್ಲಿಂದ ಹೋಗೋದಕ್ಕೆ ಬಿಡ್ದಾನೆ ಮೋಕ್ಷ ಗುರುಜಿನ ಅಲ್ಲಿರುವಂತ ಕರೆಂಟ್ ವೈರ್ ಇಂದ ಬರ್ನ್ ಆಗೋ ರೀತಿ ಮಾಡಿ ಮನೆಗೆ ಬರ್ತಾರೆ. ಹಾಗೆ ನೆಕ್ಸ್ಟ್ ಸೀನ್ ನಲ್ಲಿ ಗೀತಾ ಆಂಟಿ ಹತ್ರ ವರ್ಷ ಮಾತಾಡೋವಾಗ ಗೊತ್ತಾಗತ್ತೆ ರಾಕೇಶ್ ಹಾಗೇನೆ ಮಂಜು ಇಬ್ರು ಕೂಡ ಸ್ವಂತ ಅಣ್ಣ ತಂಗಿ ಅಲ್ಲ, ಸ್ಟೆಪ್ ಬ್ರದರ್ ಅಂಡ್ ಸಿಸ್ಟರ್ ಅಂತ. ಹಾಗೇನೆ ರಾಕೇಶಿಗಿದ್ದಂಥ ಶೋಕಿಯಿಂದ ತನ್ನ ಹತ್ರ ಇದ್ದಂಥ ಅಷ್ಟು ಪ್ರಾಪರ್ಟೀಸ್ನು ಕೂಡ ಮಾರ್ಕೊಂಡು ಕೊನೆಗೆ ಮಂಜು ಹತ್ರ ಇದ್ದಂಥ ಪ್ರಾಪರ್ಟೀಸ್ನು ಕೂಡ ಕಿತ್ಕೊಂಡ ಅಂತ. ಹೇಗಾದರೂ ಸರಿ ಮಂಜು ಆತ್ಮಕ್ಕೆ ಹೆಲ್ಪ್ ಮಾಡಬೇಕು ಅಂತ ವರ್ಷ ತುಂಬ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡ್ಕೊಳ್ತಾರೆ. ಆಗ್ಲೇ ರಾಕೇಶಿಗೆ ಅವ್ರ ಹೆಂಡತಿ ಫೋನ್ ಮಾಡಿದಾಗ ಆಲ್ರೆಡಿ ರಾಕೇಶ್ ಮತ್ತಿಬ್ರು ಹುಡುಗಿರ ಜೊತೆಗೆ ಎಂಜಾಯ್ ಮಾಡ್ತಾ ಇರ್ತಾನೆ. ಹಾಗೇನೆ ಅವ್ರ ಹೆಂಡತಿ ಹತ್ರ ಸಿನ್ಸಿಯರ್ ಆಗಿ ವರ್ಕ್ ಮಾಡ್ತಾ ಇರೋ ರೀತಿ ಸುಳ್ಳು ಹೇಳ್ಕೊಳ್ತಾನೆ. ಅವತ್ತಿನ ದಿವಸ ಸಂಜೆನೆ ರಾಕೇಶ್ ಹಾಗೇನೆ ಈಗ ಬದುಕಿರೋ ಅಂತ ಮತ್ತೊಬ್ಬ ಫ್ರೆಂಡ್ ಇಬ್ರು ಕೂಡ ಡಿಸ್ಕಸ್ ಮಾಡೋವಾಗ ಈಗ ಹೊಸದಾಗಿ ಬಂದಿರೋ ಅಂತ ವರ್ಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಅವ್ರ ಗಂಡ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ರು ಕೂಡ ಸ್ವಲ್ಪನೂ ಕೋಆಪ್ರೇಟ್ ಮಾಡಲ್ಲ, ಎಷ್ಟು ಚೆನ್ನಾಗಿದ್ದಾಳೆ ನೋಡು ಅಂತ ವರ್ಷನ್ ಫೋಟೋನೂ ಕೂಡ ತೋರಿಸ್ತಾನೆ. ಅವತ್ತಿನ ದಿವಸ ರಾತ್ರಿನೇ ರಾಕೇಶ್ ಫ್ರೆಂಡು ವಾಪಸ್ ಬರೋವಾಗ ವರ್ಷ ರೋಡ್ ಮಧ್ಯೆ ನಿಂತಿರೋದು ಕಾಣಿಸುತ್ತೆ. ಸೊ ಇದರಿಂದ ರಾಕೇಶ್ ಫ್ರೆಂಡ್ ತಾನೇ ಲಿಫ್ಟ್ ಕೊಡೋದಾಗಿ ಅವಳನ್ನ ಹತ್ತಿಸ್ಕೊಳ್ತಾನೆ. ಹಾಗೇನೆ ಮನ್ಸಿನಲ್ಲಿ ಲಡ್ಡು ಬಂದು ಬಾಯಿಗೆ ಬಿತ್ತ ಅಂತ ಅನ್ಕೊಳ್ತಾ ಇರೋವಾಗ್ಲೇನೆ ಮಂಜು ಸ್ಪಿರಿಟ್ ರಾಕೇಶ್ ಫ್ರೆಂಡಿಗೆ ಕಾಣಿಸ್ಕೊಳ್ಳುತ್ತೆ. ಹಾಗೇನೆ ಕಾರನ್ನ ದೊಡ್ಡ ಆಕ್ಸಿಡೆಂಟ್ ಆಗೋ ರೀತಿ ಮಾಡುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಪೊಲೀಸ್ನವರು ಎಲ್ಲರೂ ಕೂಡ ಸ್ಪಾಟಿಗೆ ಬರ್ತಾರೆ. ಇಷ್ಟು ಭೀಕರವಾಗಿ ಆಕ್ಸಿಡೆಂಟ್ ಆಗಿರೋದನ್ನ ನೋಡ್ತಾರೆ. ಹಾಗೇನೆ ಕಾರ್ನಲ್ಲಿ ತುಂಬಾನೇ ಬಾಟಲ್ಸ್ನ ಇದ್ದಿದ್ದನ್ನ ನೋಡಿದಂಥ ಪೊಲೀಸ್ನವರು ಡ್ರಿಂಕ್ಸ್ ಮಾಡಿ ಕಾರ್ ಓಡಿಸಬಾರ್ದು ಅಂತ ಇದಕ್ಕೆ ಹೇಳೋದು ಅಂತ ಹೇಳ್ತಾರೆ. ಇದಾಗಿ ಸ್ವಲ್ಪ ದಿವಸ ಆಗತ್ತೆ. ಇನ್ನೂ ಕೂಡ ರಾಕೇಶ್ ಆನ್ಲೈನ್ ಗೇಮ್ನ ಆಡ್ತಾನೆ ಇರ್ತಾನೆ. ಆಗ್ಲೇ ವರ್ಷನಿಂದ ರಾಕೇಶಿಗೆ ಮೆಸೇಜ್ ಬರುತ್ತೆ, ಇವತ್ತು ಸಂಜೆ ಮೀಟ್ ಮಾಡೋಣ ಅಂತ. ಸರಿ ಅನ್ಕೊಂಡಂತ ರಾಕೇಶ್ ರಾತ್ರಿ 8 ಗಂಟೆ ಅಷ್ಟರಲ್ಲಿ ತುಂಬ ಖುಷಿಯಿಂದ ವರ್ಷನ್ ಮನೆಗೆ ಬರ್ತಾನೆ. ವರ್ಷನು ಕೂಡ ರಾಕೇಶನ ತುಂಬ ಖುಷಿಯಿಂದ ಇನ್ವೈಟ್ ಮಾಡ್ತಾಳೆ. ಹಾಗೆ ಅವನಿಗೋಸ್ಕರ ಡ್ರಿಂಕ್ಸ್ ಕೂಡ ಕೊಡ್ತಾಳೆ. ಡ್ರಿಂಕ್ಸ್ ಮಾಡಿದಂಥ ರಾಕೇಶ್ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾನೆ. ಅವನ ಕುತ್ತಿಗೆನಲ್ಲಿದ್ದಂಥ ದೇವರ ತಾಯ್ತನ ವರ್ಷ ತಗೊಂಡಿರ್ತಾಳೆ. ಆಚೆ ಬಂದಂಥ ರಾಕೇಶು ವರ್ಷ ಹಾಗೇನೆ ಮಂಜುನ ನೋಡಿ ಅಯ್ಯೋ ಪಾಪಿ ಇಬ್ರು ಫ್ರೆಂಡ್ಸ್ ಆಗ್ಬಿಟ್ಟಿದ್ದೀರಾ ಅಂತ ಹೇಳಿ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾನೆ. ಫೈನಲಿ ವರ್ಷನ್ ಮನೆಯಿಂದ ತಪ್ಪಿಸ್ಕೊಂಡಂತ ರಾಕೇಶ್ ಸೀದಾ ಅವನ ಮನೆಗೆ ಬರ್ತಾನೆ. ಹಾಗೇನೆ ಒಂದು ತಾಯ್ತ ಕೂಡ ಇಟ್ಕೊಂಡು ಕೂತಿರ್ತಾನೆ. ಆಗ್ಲೇ ಅಲ್ಲಿಗೆ ಬಂದಂತ ಮಂಜು ಸ್ಪಿರಿಟ್ ನಾನು ನಿನ್ನನ್ನು ಅಲ್ಲೇ ಕೊಲ್ತಾ ಇದ್ದೆ, ಆದ್ರೆ ಆ ಮನೆ ಇವಾಗ ನಂದಲ್ಲ, ಅದಕ್ಕೋಸ್ಕರ ನಾನು ನಿನ್ನ ಹುಡ್ಕೊಂಡು ಇಲ್ಲಿವರೆಗೂ ಬಂದೆ ಅಂತ ಹೇಳಿ ರಾಕೇಶ್ ಕೈನಲ್ಲಿದ್ದಂತ ಶಕ್ತಿನೇ ಇಲ್ದೇನೆ ಇರೋಂತ ತಾಯ್ತನ ಕಿತ್ತೆಸೆಯುತ್ತೆ. ಅಷ್ಟು ಮಾತ್ರ ಅಲ್ಲದೆ ರಾಕೇಶನ್ನ ಒಂದು ಸ್ಟ್ಯಾಚ್ಯೂ ಆಗೋ ರೀತಿ ಮಾಡುತ್ತೆ. ಹಾಗೇನೆ ಅವ್ರ ಮನೆಯಲ್ಲಿರುವಂಥ ಎಸಿನ ತುಂಬ ಹೈ ವೋಲ್ಟೇಜ್ ಆಗೋ ರೀತಿ ಮಾಡಿ 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 ಆ ಎ ಸಿ ಫುಲ್ ಹೀಟ್ ಆಗಿ ಫೈನಲಿ ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತೆ. ಇದರಿಂದ ರಾಕೇಶ್ ಕೂಡ ಅಲ್ಲೇ ತಂದೂರಿ ಚಿಕನ್ ಆಗಿ ಹೋಗ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗು ಎಲ್ಲ ನ್ಯೂಸ್ ಚಾನಲ್ಸ್ನಲ್ಲೂ ಕೂಡ ಎ ಸಿ ಬ್ಲಾಸ್ಟ್ ಆಗಿದ್ರಿಂದ ರಾಕೇಶ್ನ ಸಾವಾಯಿತು ಅಂತ ಬರ್ತಾ ಇರತ್ತೆ. ಹಾಗೇನೆ ಇವಾಗ ಮಂಜು ಸ್ಪಿರಿಟ್ ಹಾಗೇನೆ ವರ್ಷಗೆ ಫೈನಲಿ ಎಲ್ಲದೂ ಕೂಡ ಕ್ಲಿಯರ್ ಆಯ್ತಲ್ಲ ಅಂತ ತುಂಬಾನೇ ಖುಷಿ ಆಗತ್ತೆ. ಹಾಗೇನೆ ಮಂಜು ಸ್ಪಿರಿಟ್ ಹಾಗೇನೆ ಅವ್ರ ಮಗ ಇಬ್ರು ಕೂಡ ವರ್ಷನ್ಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಅದೃಶ್ಯ ಆಗ್ತವೆ. ಮನೆಗೆ ಬಂದಂತ ರಾಜೀವ್ ನಿನ್ನ ನಾನು ಅರ್ಥ ಮಾಡ್ಕೊಳ್ಬೇಕಿತ್ತು, ಇನ್ಮೇಲಿಂದ ನಾನು ನಿನ್ನನ್ನು ನಂಬ್ತೀನಿ ಅಂತ ಹೇಳ್ತಾರೆ. ಇಷ್ಟು ದಿವಸ ಮಂಜು ಹೌಸ್ ಆಗಿದ್ದಂಥದ್ದು ಇವಾಗ ವರ್ಷ ಹೌಸ್ ಆಗತ್ತೆ. ಸೊ ಇಲ್ಲಿಗೆ ಈ ಆರರ್ ಮೂವಿ ಮುಗ್ದಿದೆ. ಮೂವಿ ಕೊನೆಯಲ್ಲಿ ನಿಮ್ಗೇನು ಅನ್ನಿಸ್ತು, ತುಂಬಾನೇ ಇಷ್ಟ ಆಯ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ಯಾರಾದರೂ ಚಾನೆಲ್ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಮ್ಯಾಕ್ಸಿಮಮ್ ಈ ಒಂದು ವಿಡಿಯೋನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಇಂಥದ್ದೇ ಒಂದು ಥ್ರಿಲ್ಲರ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.